ಇವತ್ತು ಕೋರ್ಟ್ನಲ್ಲಿ A1 ಆರೋಪಿ ಪವಿತ್ರ ಗೌಡ ಹಾಗೆ A7 ಆರೋಪಿ ಆಗಿರುವಂತ ಅನುಕುಮಾರ್ ಅವರ ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಆದ್ರೆ ಇವತ್ತು ನಡೀಲಿಲ್ಲ. 21ನೇ ತಾರೀಕು ವಿಚಾರಣೆ ಮುಂದೂಡಿಕೆ ಆಗಿದೆ. ಹಾಗಾಗಿ 21ನೇ ತಾರೀಕುವರೆಗೂ ಕೂಡ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಫಿಕ್ಸ್ ಆಗಿದೆ. ಯಾರಿಗೆ? ಪವಿತ್ರ ಗೌಡಗೆ. A1 ಆರೋಪಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡಗೆ ಸದ್ಯಕ್ಕೆ ಜೈಲೇ ಗತಿ. ಜಾಮೀನು ಅರ್ಜಿ ವಿಚಾರಣೆ 21ನೇ ತಾರೀಕಿಗೆ ಮುಂದೂಡಿ ಇವತ್ತು ಕೋರ್ಟ್ ಅಜ್ಜನನ್ನ ಮಾಡಿದೆ. 4 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ನಾಗರಾಜ್, ಲಕ್ಷ್ಮಣ್, ಪವಿತ್ರ ಗೌಡ, ಅನುಕುಮಾರ್. ಇದರ ಜೊತೆಯಲ್ಲಿ ದರ್ಶನ್ ಅವರ ರೆಗ್ಯುಲರ್ ಬೇಲ್ ವಿಚಾರಣೆ ಕೂಡ 21ನೇ ತಾರೀಕು ಮಾಡೋಣ ಅಂತ ಹೇಳಿ ಕೋರ್ಟ್ ಇವತ್ತು ಸೂಚನೆ ಕೊಟ್ಟಿದೆ. ಹೈಕೋರ್ಟ್ ನಲ್ಲಿ ಇತ್ತು ಇವತ್ತು. ಇಷ್ಟು ಜನರ ಅರ್ಜಿ ವಿಚಾರಣೆ ಇತ್ತು ಹೈಕೋರ್ಟ್ ನಲ್ಲಿ. ಆದ್ರೆ ಇವತ್ತು ಕೆಲವರು ನಾಳೆ ನಾಡಿದ್ದು ವಿಚಾರಣೆ ಮಾಡೋಣ ಅಂತ ಬಂದಾಗ ನ್ಯಾಯಮೂರ್ತಿಗಳು ಒಂದೇ ಸರಿ 21ನೇ ತಾರೀಕು ಎಲ್ಲಾ ವಿಚಾರಣೆ ಒಂದೇ ಸರಿ ಮಾಡಬಿಡಿ ಅಂತೇಳಿ 21ನೇ ತಾರೀಕು ಅರ್ಜಿ ವಿಚಾರಣೆಯನ್ನ ಮುಂದೂಡಿ ಬಿಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನಾಯ್ತು ಇವತ್ತು ಕೋರ್ಟಲ್ಲಿ? ನಾಗೇಂದ್ರ ಬಾಬು, ಈಗಾಗಲೇ ದರ್ಶನ್ ಮಧ್ಯಂತರ ಜಾಮೀನು ಪಡೆದು ಹೊರಗಡೆ ಬಂದಿದ್ದಾರೆ. ಮತ್ತೊಂದ್ ಕಡೆ ಬೇರೆ ಬೇರೆ ಆರೋಪಿಗಳು ಕೂಡ, ಅದರಲ್ಲೂ ಕೂಡ A1 ಪವಿತ್ರ ಗೌಡ ಸಾಕಷ್ಟು ದಿನಗಳಿಂದ ಕೂಡ ಜಾಮೀನು ಪಡೆಯೋದಕ್ಕೆ ಸಾಕಷ್ಟು ಹರಸಾಹಸ ಪಡ್ತಿದ್ದಾರೆ. ಅವರ ಪರ ವಕೀಲರು ಟಾಮಿ ಸಬಾಸ್ಟಿಯನ್ ಅವರು ಪದೇ ಅರ್ಜಿ ಹಾಕುವಂತ ಕೆಲಸವನ್ನ ಮಾಡಿದ್ರು. ಇವತ್ತು A1 ಆರೋಪಿತೆ ಪವಿತ್ರ ಗೌಡ ಸೇರಿ ಒಟ್ಟು 4 ಆರೋಪಿಗಳ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ ನಲ್ಲಿತ್ತು. ನ್ಯಾಯಾಧೀಶರಾದಂತಹ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಯಿತು. ಈ ವೇಳೆ ಬೆಳಗ್ಗೆಯೇ ಒಂದಷ್ಟು ಜನ ಆರೋಪಿಗಳ ಪರ ವಕೀಲರು ಬಂದು ನಮ್ಮ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡ್ಬೇಕಂತೇಳಿ ಒಂದಷ್ಟು ಅನುಮತಿಯನ್ನ ಕೂಡ ಕೇಳುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ನಾಗರಾಜ್ ಆಗಿರ್ಬೋದು ಮತ್ತೆ ಆರೋಪಿ ಲಕ್ಷ್ಮಣ್, ಈ ಇಬ್ಬರ ಪರ ವಕೀಲರು ಬಂದು ಬೆಳಗ್ಗೆ ನಮ್ಮ ಕಕ್ಷಿದಾರರ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡ್ಬೇಕಂತೇಳಿ ವಿನಂತಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈಗ ಮಧ್ಯಾಹ್ನ ಸುಮಾರು 1:30 ಸುಮಾರಿಗೆ ಉಳಿದ ಆರೋಪಿಗಳು A1 ಪವಿತ್ರ ಗೌಡ ಆಗಿರ್ಬೋದು ಮತ್ತೆ A7 ಅನುಕುಮಾರ್ ಅವರ ಅರ್ಜಿ ವಿಚಾರಣೆ ಕೂಡ ಆರಂಭ ಆಗಿತ್ತು. ಈ ಸಂದರ್ಭದಲ್ಲಿ ಜಡ್ಜ್ ಹೇಳ್ತಾರೆ, ಅಂದ್ರೆ ಈಗಾಗಲೇ ಇಬ್ಬರು ಆರೋಪಿಗಳು ತಮ್ಮ ವಿಚಾರಣೆಯನ್ನ ಮುಂದೂಡ್ಬೇಕಂತೇಳಿ ಈಗಾಗಲೇ ಒಂದಷ್ಟು ಮನವಿಯನ್ನ ಮಾಡಿದ್ರು. ಹೀಗಾಗಿ ಎಲ್ಲಾ ಆರೋಪಿಗಳ ಅರ್ಜಿ ವಿಚಾರಣೆಯನ್ನ 21ನೇ ತಾರೀಕು ವಿಚಾರಣೆ ಮಾಡಿದ್ರಾಯ್ತು, ಎಲ್ಲರ ವಾದವನ್ನ ಅವತ್ತೇ ಕೇಳೋಣ ಅಂತೇಳಿ ಜಡ್ಜ್ ಸೂಚನೆಯನ್ನ ನೀಡ್ತಾರೆ. ಇದರ ಜೊತೆಗೆ SPP ಪ್ರಸನ್ನ ಕುಮಾರ್ ಅವರು ದರ್ಶನ್ ಅವರ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ವೇಳೆ ಎಲ್ಲರ ಜಾಮೀನು ಥ್ಯಾಂಕ್ ಯು ಮದೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಕೋರ್ಟ್ ನಲ್ಲಿ A1 ಆರೋಪಿ ಪವಿತ್ರ ಗೌಡ ಹಾಗೆ A7 ಆರೋಪಿ ಆಗಿರುವಂತ ಅನುಕುಮಾರ್ ಅವರ ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಆದ್ರೆ ಇವತ್ತು ನಡೀಲಿಲ್ಲ. 21ನೇ ತಾರೀಕು ವಿಚಾರಣೆ ಮುಂದೂಡಿಕೆ ಆಗಿದೆ. ಹಾಗಾಗಿ 21ನೇ ತಾರೀಕುವರೆಗೂ ಕೂಡ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಫಿಕ್ಸ್ ಆಗಿದೆ. ಯಾರಿಗೆ? ಪವಿತ್ರ ಗೌಡಗೆ. A1 ಆರೋಪಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡಗೆ ಸದ್ಯಕ್ಕೆ ಜೈಲೇ ಗತಿ. ಜಾಮೀನು ಅರ್ಜಿ ವಿಚಾರಣೆ 21ನೇ ತಾರೀಕಿಗೆ ಮುಂದೂಡಿ ಇವತ್ತು ಕೋರ್ಟ್ ಅಜ್ಜನನ್ನ ಮಾಡಿದೆ. 4 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ನಾಗರಾಜ್, ಲಕ್ಷ್ಮಣ್, ಪವಿತ್ರ ಗೌಡ, ಅನುಕುಮಾರ್. ಇದರ ಜೊತೆಯಲ್ಲಿ ದರ್ಶನ್ ಅವರ ರೆಗ್ಯುಲರ್ ಬೇಲ್ ವಿಚಾರಣೆ ಕೂಡ 21ನೇ ತಾರೀಕು ಮಾಡೋಣ ಅಂತ ಹೇಳಿ ಕೋರ್ಟ್ ಇವತ್ತು ಸೂಚನೆ ಕೊಟ್ಟಿದೆ. ಹೈಕೋರ್ಟ್ ನಲ್ಲಿ ಇತ್ತು ಇವತ್ತು. ಇಷ್ಟು ಜನರ ಅರ್ಜಿ ವಿಚಾರಣೆ ಇತ್ತು ಹೈಕೋರ್ಟ್ ನಲ್ಲಿ. ಆದ್ರೆ ಇವತ್ತು ಕೆಲವರು ನಾಳೆ ನಾಡಿದ್ದು ವಿಚಾರಣೆ ಮಾಡೋಣ ಅಂತ ಬಂದಾಗ ನ್ಯಾಯಮೂರ್ತಿಗಳು ಒಂದೇ ಸರಿ 21ನೇ ತಾರೀಕು ಎಲ್ಲಾ ವಿಚಾರಣೆ ಒಂದೇ ಸರಿ ಮಾಡಬಿಡಿ ಅಂತೇಳಿ 21ನೇ ತಾರೀಕು ಅರ್ಜಿ ವಿಚಾರಣೆಯನ್ನ ಮುಂದೂಡಿ ಬಿಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನಾಯ್ತು ಇವತ್ತು ಕೋರ್ಟಲ್ಲಿ? ನಾಗೇಂದ್ರ ಬಾಬು, ಈಗಾಗಲೇ ದರ್ಶನ್ ಮಧ್ಯಂತರ ಜಾಮೀನು ಪಡೆದು ಹೊರಗಡೆ ಬಂದಿದ್ದಾರೆ. ಮತ್ತೊಂದ್ ಕಡೆ ಬೇರೆ ಬೇರೆ ಆರೋಪಿಗಳು ಕೂಡ, ಅದರಲ್ಲೂ ಕೂಡ A1 ಪವಿತ್ರ ಗೌಡ ಸಾಕಷ್ಟು ದಿನಗಳಿಂದ ಕೂಡ ಜಾಮೀನು ಪಡೆಯೋದಕ್ಕೆ ಸಾಕಷ್ಟು ಹರಸಾಹಸ ಪಡ್ತಿದ್ದಾರೆ. ಅವರ ಪರ ವಕೀಲರು ಟಾಮಿ ಸಬಾಸ್ಟಿಯನ್ ಅವರು ಪದೇ ಅರ್ಜಿ ಹಾಕುವಂತ ಕೆಲಸವನ್ನ ಮಾಡಿದ್ರು. ಇವತ್ತು A1 ಆರೋಪಿತೆ ಪವಿತ್ರ ಗೌಡ ಸೇರಿ ಒಟ್ಟು 4 ಆರೋಪಿಗಳ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ ನಲ್ಲಿತ್ತು. ನ್ಯಾಯಾಧೀಶರಾದಂತಹ ವಿಶ್ವಜಿತ್ ಶೆಟ್ಟಿ ಅವರ ಪೀಠ
ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಯಿತು. ಈ ವೇಳೆ ಬೆಳಗ್ಗೆಯೇ ಒಂದಷ್ಟು ಜನ ಆರೋಪಿಗಳ ಪರ ವಕೀಲರು ಬಂದು ನಮ್ಮ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡ್ಬೇಕಂತೇಳಿ ಒಂದಷ್ಟು ಅನುಮತಿಯನ್ನ ಕೂಡ ಕೇಳುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ನಾಗರಾಜ್ ಆಗಿರ್ಬೋದು ಮತ್ತೆ ಆರೋಪಿ ಲಕ್ಷ್ಮಣ್ ಈ ಇಬ್ಬರ ಪರ ವಕೀಲರು ಬಂದು ಬೆಳಗ್ಗೆ ನಮ್ಮ ಕಕ್ಷಿದಾರರ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡ್ಬೇಕಂತೇಳಿ ವಿನಂತಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈಗ ಮಧ್ಯಾಹ್ನ ಸುಮಾರು 1:30 ಸುಮಾರಿಗೆ ಉಳಿದ ಆರೋಪಿಗಳು ಎ1 ಪವಿತ್ರ ಗೌಡ ಆಗಿರ್ಬೋದು ಮತ್ತೆ A7 ಅನುಕುಮಾರ್ ಅವರ ಅರ್ಜಿ ವಿಚಾರಣೆ ಕೂಡ ಆರಂಭ ಆಗಿತ್ತು. ಈ ಸಂದರ್ಭದಲ್ಲಿ ಜಡ್ಜಿ ಹೇಳ್ತಾರೆ, ಅಂದ್ರೆ ಈಗಾಗಲೇ ಇಬ್ಬರು ಆರೋಪಿಗಳು ತಮ್ಮ ವಿಚಾರಣೆಯನ್ನ ಮುಂದೂಡ್ಬೇಕಂತೇಳಿ ಈಗಾಗಲೇ ಒಂದಷ್ಟು ಮನವಿಯನ್ನ ಮಾಡಿದ್ರು. ಹೀಗಾಗಿ ಎಲ್ಲಾ ಆರೋಪಿಗಳ ಅರ್ಜಿ ವಿಚಾರಣೆಯನ್ನ 21ನೇ ತಾರೀಕು ವಿಚಾರಣೆ ಮಾಡಿದ್ರಾಯ್ತು, ಎಲ್ಲರ ವಾದವನ್ನ ಅವತ್ತೇ ಕೇಳೋಣ ಅಂತೇಳಿ ಜಡ್ಜ್ ಸೂಚನೆಯನ್ನ ನೀಡ್ತಾರೆ. ಇದರ ಜೊತೆಗೆ SPP ಪ್ರಸನ್ನ ಕುಮಾರ್ ಅವರು ದರ್ಶನ್ ಅವರ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ವೇಳೆ ಎಲ್ಲರ ಜಾಮೀನು ಓಕೆ ಥ್ಯಾಂಕ್ ಯು ಮದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಕೋರ್ಟ್ನಲ್ಲಿ A1 ಆರೋಪಿ ಪವಿತ್ರ ಗೌಡ ಹಾಗೆ A7 ಆರೋಪಿ ಆಗಿರುವಂತ ಅನುಕುಮಾರ್ ಅವರ ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಆದ್ರೆ ಇವತ್ತು ನಡೀಲಿಲ್ಲ. 21ನೇ ತಾರೀಕು ವಿಚಾರಣೆ ಮುಂದೂಡಿಕೆ ಆಗಿದೆ. ಹಾಗಾಗಿ 21ನೇ ತಾರೀಕುವರೆಗೂ ಕೂಡ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಫಿಕ್ಸ್ ಆಗಿದೆ. ಯಾರಿಗೆ? ಪವಿತ್ರ ಗೌಡಗೆ. A1 ಆರೋಪಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡಗೆ ಸದ್ಯಕ್ಕೆ ಜೈಲೇ ಗತಿ. ಜಾಮೀನು ಅರ್ಜಿ ವಿಚಾರಣೆ 21ನೇ ತಾರೀಕಿಗೆ ಮುಂದೂಡಿ ಇವತ್ತು ಕೋರ್ಟ್ ಅಜ್ಜನನ್ನ ಮಾಡಿದೆ. 4 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ನಾಗರಾಜ್, ಲಕ್ಷ್ಮಣ್, ಪವಿತ್ರ ಗೌಡ, ಅನುಕುಮಾರ್. ಇದರ ಜೊತೆಯಲ್ಲಿ ದರ್ಶನ್ ಅವರ ರೆಗ್ಯುಲರ್ ಬೇಲ್ ವಿಚಾರಣೆ ಕೂಡ 21ನೇ ತಾರೀಕು ಮಾಡೋಣ ಅಂತ ಹೇಳಿ ಕೋರ್ಟ್ ಇವತ್ತು ಸೂಚನೆ ಕೊಟ್ಟಿದೆ. ಹೈಕೋರ್ಟ್ ನಲ್ಲಿ ಇತ್ತು ಇವತ್ತು. ಇಷ್ಟು ಜನರ ಅರ್ಜಿ ವಿಚಾರಣೆ ಇತ್ತು ಹೈಕೋರ್ಟ್ ನಲ್ಲಿ. ಆದ್ರೆ ಇವತ್ತು ಕೆಲವರು ನಾಳೆ ನಾಡಿದ್ದು ವಿಚಾರಣೆ ಮಾಡೋಣ ಅಂತ ಬಂದಾಗ ನ್ಯಾಯಮೂರ್ತಿಗಳು ಒಂದೇ ಸರಿ 21ನೇ ತಾರೀಕು ಎಲ್ಲಾ ವಿಚಾರಣೆ ಒಂದೇ ಸರಿ ಮಾಡಬಿಡಿ ಅಂತೇಳಿ 21ನೇ ತಾರೀಕು ಅರ್ಜಿ ವಿಚಾರಣೆಯನ್ನ ಮುಂದೂಡಿ ಬಿಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನಾಯ್ತು ಇವತ್ತು ಕೋರ್ಟ್ ಅಲ್ಲಿ? ನಾಗೇಂದ್ರ ಬಾಬು, ಈಗಾಗಲೇ ದರ್ಶನ್ ಮಧ್ಯಂತರ ಜಾಮೀನು ಪಡೆದು ಹೊರಗಡೆ ಬಂದಿದ್ದಾರೆ. ಮತ್ತೊಂದ್ ಕಡೆ ಬೇರೆ ಬೇರೆ ಆರೋಪಿಗಳು ಕೂಡ, ಅದರಲ್ಲೂ ಕೂಡ A1 ಪವಿತ್ರ ಗೌಡ ಸಾಕಷ್ಟು ದಿನಗಳಿಂದ ಕೂಡ ಜಾಮೀನು ಪಡೆಯೋದಕ್ಕೆ ಸಾಕಷ್ಟು ಹರಸಾಹಸ ಪಡ್ತಿದ್ದಾರೆ. ಅವರ ಪರ ವಕೀಲರು ಟಾಮಿ ಸಬಾಸ್ಟಿಯನ್ ಅವರು ಪದೇ ಅರ್ಜಿ ಹಾಕುವಂತ ಕೆಲಸವನ್ನ ಮಾಡಿದ್ರು. ಇವತ್ತು A1 ಆರೋಪಿತೆ ಪವಿತ್ರ ಗೌಡ ಸೇರಿ ಒಟ್ಟು 4 ಆರೋಪಿಗಳ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ ನಲ್ಲಿತ್ತು. ನ್ಯಾಯಾಧೀಶರಾದಂತ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಯಿತು. ಈ ವೇಳೆ ಬೆಳಗ್ಗೆಯೇ ಒಂದಷ್ಟು ಜನ ಆರೋಪಿಗಳ ಪರ ವಕೀಲರು ಬಂದು ನಮ್ಮ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡ್ಬೇಕಂತೇಳಿ ಒಂದಷ್ಟು ಅನುಮತಿಯನ್ನ ಕೂಡ ಕೇಳುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ನಾಗರಾಜ್ ಆಗಿರ್ಬೋದು ಮತ್ತೆ ಆರೋಪಿ ಲಕ್ಷ್ಮಣ್ ಈ ಇಬ್ಬರ ಪರ ವಕೀಲರು ಬಂದು ಬೆಳಗ್ಗೆ ನಮ್ಮ ಕಕ್ಷಿದಾರರ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡ್ಬೇಕಂತೇಳಿ ವಿನಂತಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈಗ ಮಧ್ಯಾಹ್ನ ಸುಮಾರು 1:30 ಸುಮಾರಿಗೆ ಉಳಿದ ಆರೋಪಿಗಳು A1 ಪವಿತ್ರ ಗೌಡ ಆಗಿರ್ಬೋದು ಮತ್ತೆ A7 ಅನುಕುಮಾರ್ ಅವರ ಅರ್ಜಿ ವಿಚಾರಣೆ ಕೂಡ ಆರಂಭ ಆಗಿತ್ತು. ಈ ಸಂದರ್ಭದಲ್ಲಿ ಜಡ್ಜಿ ಹೇಳ್ತಾರೆ, ಅಂದ್ರೆ ಈಗಾಗಲೇ ಇಬ್ಬರು ಆರೋಪಿಗಳು ತಮ್ಮ ವಿಚಾರಣೆಯನ್ನ ಮುಂದೂಡ್ಬೇಕಂತೇಳಿ ಈಗಾಗಲೇ ಒಂದಷ್ಟು ಮನವಿಯನ್ನ ಮಾಡಿದ್ರು. ಹೀಗಾಗಿ ಎಲ್ಲಾ ಆರೋಪಿಗಳ ಅರ್ಜಿ ವಿಚಾರಣೆಯನ್ನ 21ನೇ ತಾರೀಕು ವಿಚಾರಣೆ ಮಾಡಿದ್ರಾಯ್ತು, ಎಲ್ಲರ ವಾದವನ್ನ ಅವತ್ತೇ ಕೇಳೋಣ ಅಂತೇಳಿ ಜಡ್ಜ್ ಸೂಚನೆಯನ್ನ ನೀಡ್ತಾರೆ. ಇದರ ಜೊತೆಗೆ SPP ಪ್ರಸನ್ನ ಕುಮಾರ್ ಅವರು ದರ್ಶನ್ ಅವರ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ವೇಳೆ ಎಲ್ಲರ ಜಾಮೀನು ಥ್ಯಾಂಕ್ ಯು ಮದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.